ಈ ರಾತ್ರಿಲಿ ಇಲ್ಲಿಗೆ ಬರೋದು ಬೇಡ ಅಂತ ನಾನು ಹೇಳ್ದೆ. ಆದ್ರೆ ಇವನದ್ದು ಒಂದೇ ಹಠ. ಅಣ್ಣ, ನಿಮಗೆ ಕ್ಷಮಿಸಣ್ಣ. ಜೀವನದಲ್ಲಿ ನಾನು ಬರೀ ತಪ್ಪುಗಳನ್ನೇ ಮಾಡ್ತಾ ಇದ್ದೆ. ನೀವು ನನ್ನ ಕಣ್ಣು ತೆರೆಸಿದ್ರಿ. ನಾನು ನಿಮ್ಮನ್ನ ದ್ವೇಷ ಮಾಡಿದ್ರು, ಸಾಯಿಸೋಣ ಅಂತ ನೋಡಿದ್ರು, ನಾನು ತೊಂದರೆ ಸಿಗಾಕೊಂಡಾಗ ದೇವ್ರ ತರ ಬಂದು ನನ್ನ ಕಾಪಾಡಿದ್ರಿ. ನನ್ನ ಕ್ಷಮಿಸಣ್ಣ. ಅಣ್ಣ, ಇನ್ಮೇಲೆ ನೀನ್ ಹೇಳ್ದಾಗೆ ಕೇಳ್ಕೊಂಡು ನಿನ್ ಜೊತೆಗೆ ಇರ್ತೀರಣ್ಣ. ಇವನ್ನ ಮನೆ ಕರ್ಕೊಂಡು ಹೋಗ್ರಿ. ಇವನಮ್ಮ ಚಿಂತೆ ಮಾಡ್ತಿರ್ತಾಳೆ. ಕ್ಷಮಿಸಣ್ಣ. ಲೇ ವಿಜಿ, ಅಣ್ಣ, ಅವನ ಏನಂತ ಕರ್ದ ಕೇಳಿಸ್ಕಂಡ? ಅಣ್ಣ ಅಂತ ಬಾಯಿ ತುಂಬಾ ಕರ್ದ. ನನ್ ಭಾರಿ ಖುಷಿ ಆಯ್ತಲ್ಲೇ. ಇದನ್ನೆಲ್ಲ ನೋಡೋಕೆ ನಮ್ ದಣಿ ಇಲ್ಲ ಅಂತ ದುಃಖ ಆಗ್ತೈತೆ. ಇದಕ್ ಮೊದಲನೇ ಹೋಗ್ಬಿಟ್ಟಿಯಲ್ಲ ದಣಿ. ಅವ್ರ ಹಾಗೆ ಹೋಗ್ಲಿಲ್ಲ, ಅವ್ರನ್ನ ಕಳಿಸ್ಬಿಟ್ರು. ಯಾರು ಕಳಿಸಿದ್ದು? ನಾನು ನೋಡಿದ್ದನ್ನೆಲ್ಲ ಪೊಲೀಸ್ನವ್ರಿಗೆ ಹೇಳ್ದೆ. ಯಾರೂ ಕಿವಿ ಕೊಡ್ಲಿಲ್ಲ. ಆ ರಾಜಕಾರಣಿನ ಕೊಂದಿದ್ದು ನೀನೇ ಅಂಬೋದು ಗೊತ್ತೇಲಿ. ಆದ್ರೆ ಹಂಗ ಮಾಡೋದಕ್ಕೆ ಯಾರು ಹೇಳಿದ್ದು ಅನ್ನೋದು ಗೊತ್ತಾಗಬೇಕು. ಯಾರು ಅಂಬೋದು ಹೇಳಿಲ್ಲ, ದಿವಸ ಲಬೋ ಲಬೋ ಅಂತ ಒಯ್ಕೋಬೇಕು. ಹಂಗ ಮಾಡ್ತೀನಿ. ಬಗಳೇ ಬೇಡ, ನನ್ಗೇನು ಮಾಡ್ಬಿಡಿ, ಎಲ್ಲ ಹೇಳ್ಬಿಡ್ತೀನಿ. ಹೀಗ್ ಮಾಡು ಅಂತ ಹೇಳಿದ್ದು ರೆಡ್ಡಿ. ಮತ್ತೆ ಒಂದೇ ಕಲ್ಲಿಗೆ ಡಕ್ಕಿ ಹೊಡೆಯೋದು ಅಂತ ಏನೋ ಹೇಳ್ತಾ ಇದ್ದ. ಹೋಗಿ ಅಡ್ನಾಡಿಗೆ ಹೇಳು, ಸತ್ತಿದ್ ಒಂದೇ ಅಕ್ಕಿ ಅಂತ, ಇನ್ನೊಂದು ಅಕ್ಕಿ ಆರ್ಕೊಂಡು ನಂತಾವ್ ಬಂದಿದೆ ಅಂತ. ಈಗ ನಿನ್ನ ತಲೆ ತೆಗೆಯೋ ಮೊದಲು ಜಾಗ ಖಾಲಿ ಮಾಡ್ಲೆ. ಹೋಗ್ಲೆ ಮಗನೇ. ಅಣ್ಣ, ಅವನು ಹೋಗಿ ರೆಡ್ಡಿಗೆ ಹುಷಾರಾಗಿರೋದಕ್ಕೆ ಹೇಳ್ತಾನೆ. ಹಂಗ ಹೇಳಿ ಅಂತಾನೆ ಕೈ ಬಿಟ್ಟಿದ್ದು. ಆಡ್ನಾಡಿ ನರ್ಮನ ಗೊತ್ತಾಗ್ಲಿ. ಅವನ್ ಬೆನ್ನತ್ತಿರೋದು ಕ್ಯಾರೆ ಆವಲ್ಲ, ನಾಗರಾವು ಅಂತ. ಹಾಗಾದ್ರೆ ಫ್ಯಾಮಿಲಿ ಎಲ್ಲ ಒಂದಾಗೋಗ್ಬಿಟ್ರು. ನಾನ್ ವಿಲನ್ ಆಗ್ಬಿಟ್ಟೆ. ಈಗ ಹೊಸ ಹೀರೋ ನಾಗರಹಾವು ನನ್ನನ್ನು ಹುಡ್ಕೊಂಡ್ ಬರ್ತಾನೆ. ಬರ್ಲಿ 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 ಬರ್ಲಿ.
ಅವನಿಗಿಂತ ವಿಷ ಜಾಸ್ತಿ ನನ್ನ ಹತ್ರ ಇದೆ ಅಂತ ನಾನು ತೋರಿಸ್ತೀನಿ. ಅದಕ್ಕೂ ಮೊದಲು ಹೆಣಕ್ಕೆ ಅಲಂಕಾರ ಮಾಡೋ ಹೂವು ತನ್ನಿ. ರಾಜೇಂದ್ರ ಗೌಡ ಅವರಣ್ಣ ನನ್ನನ್ನು ಹುಡ್ಕೊಂಬರೋಷ್ಟರಲ್ಲಿ ಇವನ ಹೆಣನ ಅವನಿಗೆ ಉಡುಗೊರೆ ಹಾಕ್ಕೊಡ್ತೀನಿ. ಅವನ ಏನ್ ನನ್ನನ್ನು ಹುಡ್ಕೊಂಬರ್ತಾನೆ. ಸ್ವಲ್ಪ ಜಾಸ್ತಿ ಹೂ ತಗೊಂಬನ್ನಿ. ನೀನೇ ಹೇಳಿದ್ಯಲ್ಲ ಹೊಸ ಅಣ್ಣ ಅಂತ. ಅವನ್ ಬರುವಾಗ ಒಂದ್ ಹೆಣ ಅಲ್ಲ, 2 ಹೆಣ ಸ್ವಾಗತ ಮಾಡ್ಲಿ. ಒಂದು ನಂದು, ಇನ್ನೊಂದು ನಿಂದು. ನನ್ನೇನ್ ಅನ್ಕೊಂಡೆ ನೀನು? ಅಷ್ಟೊಂದು ಸುಲಭವಾಗಿ ಮುಗಿಸ್ಬೋದು ಅಂತನಾ? ಇಷ್ಟು ವರ್ಷ ನಿನ್ನ ಒಳ್ಳೆ ಸ್ನೇಹಿತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಮಾತಾಡ್ದಿಯಲ್ಲ ಬಂಗಾರದಂತ ಮಾತುಗಳ ಫೈನಾನ್ಷಿಯಲ್ ಹತ್ರ, ಅವನು ಅದನ್ನ ನನಗೆ ಕೇಳಿಸ್ದ. ಆಗ ನಿನ್ನ ನಿಜವಾದ ಬಣ್ಣ ಬಯಲಾಯ್ತು. ಇದೆಲ್ಲ ಅವನೇ ಕೊಟ್ಟಿದ್ದು. ನಿಲ್ಸ. ನೀನು ನನ್ನ ಜಾಗದಲ್ಲಿದ್ದರೆ ನೀನು ಅದನ್ನೇ ಮಾಡ್ತಿದ್ದೆ. ಬಂದ್ಬಿಟ್ಟ ಇಲ್ಲಿ ಬುದ್ಧಿ ಹೇಳಕ್ಕೆ. ನಾನು ನಿಂತರಲ್ಲೇ, ನನ್ನ ಮೈಯಲ್ಲಿ ಹರಿತಾ ಇರೋದು ಒಳ್ಳೆ ಮನೆತನದ ಪರಿಶುದ್ಧವಾದ ರಕ್ತ, ಬಚ್ಚಲ್ ತೊಳೆಯೋಳ ರಕ್ತ ಅಲ್ಲ. ನಿಮ್ಮಮ್ಮ ಗರ್ಭಿಣಿಯಾಗಿದ್ದು ತಾಯಿ ಆಗ್ಬೇಕು ಅಂತಲ್ಲ, ಮಗುನ ಹೆತ್ತು ದುಡ್ಡು ಮಾಡ್ಬೇಕು ಅಂತ ನಿನ್ ಜನ್ಮ ಕೊಟ್ಟಿದ್ದಲ್ಲೇ. ಮುಗಿಸ್ರವನಲ್ಲೇ. ಧೈರ್ಯ ಒಬ್ಬನೇ ಬಾರೋ. ಒಬ್ಬ ಅಪ್ಪನ್ ಹುಟ್ಟಿದ್ರಪ್ಪ. ಬಿಡ್ರವನ್ನ. ಸಾಕ್ ಮುಗಿಸ್ಬಿಡ್ರ ಅವನ್ನ. ಹೇಳದ್ನಲ್ಲ ಹೂವ ತಗೊಂಡ್ ಬನ್ನಿ ಅಂತ, ಈಗ ತಗೊಂಡ್ ಬನ್ನಿ. ಇವನ್ ಹೆಣಕ್ಕೆ ಅಲಂಕಾರ ಮಾಡೋದಿಕ್ಕೆ. ನಾನು ಅವತ್ತೇ ಹೇಳಿದ್ನಲ್ಲಿ ರೆಡ್ಡಿ, ನಮ್ಮಿಬ್ಬರು ನಡಬರಕ ಹಳೆ ಲೆಕ್ಕ ಬಾಕಿ ತೀರ್ಸೋದೈತೆ ಅಂತ. ನಾನೇ ಬೇಕು ಅಂತ ತಡ್ಕೊಂಡಿದ್ದೆ. ಇದ್ದಕ್ಕಿದ್ದಾಗೆ ಗೊತ್ತಾಯ್ತು 2 ಲೆಕ್ಕ ಬಾಕಿ ಐತೆ ಅಂತ. ಬಿಟ್ಕಂತ ಕುಂತ್ರೆ
ಬಡ್ಡಿ ಎರ್ಕಂತ ಹೋಗುತ್ತೆ. ಆಮೇಲೆ ನಿನಗೂ ತ್ರಾಸು, ನನಗೂ ತ್ರಾಸು. ಇವತ್ತೆಲ್ಲ ತೀರಿಸ್ತೀನಿಲೇ.